ಈ ಬೆಂಗಳೂರಿನಲ್ಲಿ ಶಾಲೆಗಳೇ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಬಾಂಬ್ ಇಟ್ಟಿದ್ದೀವಿ ಅಂತ ಕರೆಗಳು ಬರೋದು, ಬಾಂಬ್ ಇಡುವಂತಹ ಕೆಲಸಗಳು ಆಗ್ತಾ ಇದೆಯಾ ಶಾಲೆಗಳಲ್ಲಿ ಅನ್ನುವಂತಹ ಆತಂಕ ಶುರು ಆಗ್ಬಿಟ್ಟಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ದಯವಿಟ್ಟು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಬೇಕು. ಕಾರಣ ಗ್ಯಾರಂಟಿ ನ್ಯೂಸ್ ಈ ಕುರಿತ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹುಸಿ ಬಾಂಬ್ ಕರೆಗೆ ಟಾರ್ಗೆಟ್ ಆಗ್ತಾ ಇದೆಯಾ ನಮ್ಮ ಶಾಲೆಗಳು ಅನ್ನೋದು ಪ್ರಶ್ನೆ. ಕಳೆದ 3 ವರ್ಷಗಳಲ್ಲಿ ಎಷ್ಟು ಹುಸಿ ಬಾಂಬ್ ಕರೆಗಳು ಬಂದಿದೆ ಗೊತ್ತಾ? ಇಷ್ಟಾದ್ರೂ ಏನ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಮತ್ತು ಸಚಿವರು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಗ್ಯಾರಂಟಿ ನ್ಯೂಸ್ನಲ್ಲಿ ಹುಸಿ ಬಾಂಬ್ ಬಂದ ಪಕ್ಕಾ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ 3 ವರ್ಷದಲ್ಲಿ ಎಷ್ಟು ಬೆದರಿಕೆ ಮೇಲ್ಗಳು ಬಂದಿದೆ ಅಂತ. 3 ವರ್ಷದಲ್ಲಿ ಬೆದರಿಕೆಯ ಮೇಲ್ ಬಂದಿರೋದು ಬರೋಬ್ಬರಿ 84 ಪ್ರಕರಣಗಳಂತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದರೆ ಒಂದೊಂದು ವರ್ಷ ಒಂದೊಂದು ಮೇಲ್ನಿಂದ ಬೆದರಿಕೆ ಬಂದಿರುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. 2023ರಲ್ಲಿ ಒಂದೇ ಮೇಲ್ನಿಂದ 44 ಶಾಲೆಗಳಿಗೆ ಬೆದರಿಕೆ ಮೇಲ್ ರವಾನೆ ಆಗುತ್ತೆ. 2024ರಲ್ಲಿ ಒಂದೇ ಮೇಲ್ನಿಂದ 20 ಶಾಲೆಗಳಿಗೆ ಬೆದರಿಕೆ ಮೇಲ್ ರವಾನೆಯಾಗಿದೆ. 2025ರಲ್ಲಿ ಒಂದೇ ಮೇಲ್ನಿಂದ 20 ಶಾಲೆಗಳಿಗೆ ಬೆದರಿಕೆಯ ಮೇಲ್ ರವಾನೆಯಾಗಿದ್ದು 84 ಬೆದರಿಕೆ ಮೇಲ್ಗಳಲ್ಲಿ ಟ್ರೇಸ್ ಔಟ್ ಆಗಿರೋದು 5% ಮಾತ್ರ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ.